ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಅಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ, ನಾವು ನಮ್ಮ ಮನೆಗೆ ಹೊಸ ಐಟಮ್ ಒಂದು ತಂದಿದ್ದೀವಿ. ಸೊ ಕಿಚನ್ ಐಟಮು, ಅದು ಏನು ತಂದಿದ್ದೀನಿ ಏನು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಹೊಸ ಪ್ರಾಡಕ್ಟು, ಹೊಸ ಐಟಮು ನಮಗೆ ತುಂಬ ಯೂಸ್ಫುಲ್ ಆಗುವಂಥದ್ದು. ಸೊ ಕಿಚನ್ಗೆ ತುಂಬ ಯೂಸ್ಫುಲ್ ಆಗಿರೋಂಥದ್ದು, ಬೇಕಾಗಿರೋಂಥ ಐಟಮ್ ಒಂದು ತೊಗೊಂಡು ಬಂದಿದ್ದೀವಿ. ಸೊ ಅದು ಏನು ಅಂತ ನಾನು ತೋರಿಸ್ತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಕಮೆಂಟು ಶೇರು ಮಾಡೋದು ಮಾತ್ರ ಮರಿಬೇಡಿ. ಸೊ ಬನ್ನಿ, ಇವತ್ತಿನ ಲಾಗ್ನ ನಾನು ಮುಂದುವರಿಸ್ತೀನಿ. ಸೊ ಬೆಳಿಗ್ಗೆ ಎಲ್ಲ ಕೆಲಸಗಳು ಮಾಡಿಕೊಂಡೆ, ಗುಡಿಸಿ ಸಾರಿಸಿ ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಟಿಫನ್ ಮಾಡಬೇಕು. ಇವತ್ತು ನಮ್ಮ ಮನೇಲಿ ಟಿಫನ್ನು ದೋಸೆ, ಪಲ್ಯ, ಚಟ್ನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಪೂಜೆ ಕೂಡ ಮಾಡೋದಿದೆ. ಸೊ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಪೂರ್ತಿ ನೋಡಿ. ಸೊ ಬನ್ನಿ ಇವತ್ತಿನ ಲಾಗ್ಗೆ ಹೋಗೋಣ. ಗುರುವಾರ ಅರ್ಲಿ ಮಾರ್ನಿಂಗ್ ನಾನಿವತ್ತು ಚಿಕ್ಕ ರಂಗೋಲಿ ಹಾಕಿದ್ದೀನಿ. ನನ್ನ ಮಗಳನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಹಾಕಿರೋಂಥ ರಂಗೋಲಿ, ಅದಕ್ಕೆ ಅಷ್ಟು ಕ್ಲಿಯರಾಗಿ ಚೆನ್ನಾಗಿ ಹಾಕೋಕ್ಕಾಗಿಲ್ಲ. ಈಗ ಮನೇಲಿ ಪೂಜೆ ಕೂಡ ಆಗಿದೆ, ನೋಡ್ಬೋದು. ಇವತ್ತು ಗುರುವಾರ ನನ್ನ ಹಸ್ಬೆಂಡ್ ಉಪವಾಸ ಇದ್ದು ಪೂಜೆ ಮಾಡಿದ್ರು. ಸಿಂಪಲ್ಲಾಗಿ ಚಿಕ್ಕದಾಗಿ ಅವರು ಒಂದು ರಂಗೋಲಿ ಹಾಕಿದ್ದಾರೆ. ನನಗಿಂತ ಚೆನ್ನಾಗೇ ಹಾಕಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಮನೆ ದೇವ್ರ ಮನೆ ಈಗ ಕಾಣ್ತಾ ಇದೆ. ಈಗ ನೋಡಿ ಮಂಗಳಾರತಿ ಮಾಡ್ತಾಯಿದ್ದಾರೆ. ಸೊ ಮಂಗಳಾರತಿ ತಗೊಂಡೆ, ಹಾಗೆ ಪಾಪಗೂ ಕೊಟ್ಟೆ. ಅವಳು ಮೊಬೈಲಲ್ಲಿ ಬ್ಯುಸಿ ಆಗಿದ್ದಾಳೆ. ಫ್ರೆಂಡ್ಸ್, ನಮ್ಮ ಮನೆಗೆ ಹೊಸ ಐಟಮ್ ಬಂದಿದೆ ಅಂದಲ್ಲ, ಸೊ ಅದೇ ಮೈಕ್ರೋವೇವ್ ಓವನ್. ತುಂಬಾ ಖುಷಿ ಆಯಿತು ನನಗೆ ಮನೆಗೆ ಬಂದಿದ್ದ ತಕ್ಷಣ. ಯಾಕಂದರೆ ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ ನಾವು ತಗೊಂಬರಬೇಕು ಅಂತ. ಇನ್ನು ಇದರಲ್ಲಿ ಪಿಜ್ಜಾ ಅವೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಬಿಸ್ಕೆಟು, ಕೇಕು ಅವೆಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಏನೇನು ಮಾಡ್ತಿರೋದೆಲ್ಲ ಟ್ರೈ ಮಾಡೋದನ್ನ ಎಲ್ಲ ಶೇರ್ ಮಾಡ್ಕೊತೀನಿ. ಇವತ್ತು ಮಾರ್ನಿಂಗ್ ಟಿಫನ್ನು ದೋಸೆ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ನಾನು ಚಟ್ನಿಗೆ ಕಡಲೆಬೀಜ ಹುರ್ಕೊತಾ ಇದ್ದೀನಿ. ಚಟ್ನಿ, ಪಲ್ಯ ಎರಡೂ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆ ಪಲ್ಯ, ದೋಸೆ, ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತಲ್ವ. ಸೊ ನಾನು ತರಕಾರಿ ಎಲ್ಲ ಹಚ್ಕೊತಾ ಇದ್ದೀನಿ. ಅಪ್ಪ ಈರುಳ್ಳಿ ಒಂದು ಹಚ್ಕೊಟ್ರು. ನಾನಿವಾಗ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಚ್ಕೊತಾ ಇದ್ದೀನಿ. ಚಟ್ನಿಗೂ ಮತ್ತು ಪಲ್ಯಕ್ಕೂ ಎರಡಕ್ಕೂ ಸೇರಿ ಹಚ್ಕೊತಾ ಇದ್ದೀನಿ. ಹಾಗೆ ಓವನ್ ತಂದ್ವಲ್ಲ, ಅದು ಮನೆಗೆ ಅಂತಲೇ ತಂದಿರೋದು. ನಾವೇನು ಖರ್ಚು ಮಾಡಿಲ್ಲ, ಅಪ್ಪ ಅಮ್ಮ ದುಡ್ಡಲ್ಲೇ ತಂದಿದ್ದು. ಹಾಗೆ ನಿಮ್ಮ ಹತ್ರ ಇನ್ನೊಂದು ವಿಷಯ ಶೇರ್ ಮಾಡ್ಕೊಬೇಕು. ನಾವು ಅಪ್ಪ ಅಮ್ಮ ದುಡ್ಡಲ್ಲೇ ಬದುಕ್ತಾ ಇದ್ದೀವಿ ಅಂದರೆ ಹೌದು ಫ್ರೆಂಡ್ಸ್, ನಿಜ ಒಪ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಸದ್ಯಕ್ಕೆ ನಾವು ನಮ್ಮ ಅಪ್ಪ ಅಮ್ಮ ದುಡ್ಡಲ್ಲೇ ನಾವು ಬದುಕ್ತಾ ಇರೋದು, ಜೀವನ ನಡೀತಾ ಇರೋದು ಸದ್ಯಕ್ಕೆ. ಯಾಕಂತಂದರೆ ನಾನು ಮಗು ಆಗಿರೋದಕ್ಕೆ ನನಗೆ ಯಾವುದೂ ಅರ್ನಿಂಗ್ಸ್ ಇಲ್ಲ. ಹೌಸ್ ವೈಫು, ಮನೆಯಲ್ಲೇ ಇದ್ದೀನಿ ಮದುವೆ ಆದಾಗಿಂದ. ಮೊದಲು ಜಾಬ್ಗೆ ಹೋಗ್ತಾಯಿದ್ದೆ, ಇವಾಗ ಯಾವುದೂ ಹೋಗ್ತಾ ಇಲ್ಲ. ಹಾಗೆ ನನ್ನ ಹಸ್ಬೆಂಡು ಸಿಟಿಲಿದ್ದಾಗ ಅಲ್ಲಿ ಒಂದು ಅಂಗಡಿ ಹಾಕ್ಕೊಂಡು ಸ್ವಂತ ಬಿಸ್ನೆಸ್ ಮಾಡೋಣ, ಮೊಬೈಲ್ ಶಾಪ್ದು ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ರು. ಬಟ್ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ, ಇಲ್ಲೇ ಸ್ವಂತ ಮನೆ ಮಾಡ್ಕೊಂಬಿಡೋಣ ಹಳ್ಳಿಯಲ್ಲಿ ಅಂತ. ಸೊ ಇಷ್ಟು ದಿವಸ ಮನೆ ಕಟ್ಸೋದ್ರಲ್ಲಿ ಬ್ಯುಸಿ ಇದ್ದರು. ಈಗ ಅವ್ರ ಅಪ್ಪದು ಒಂದು ಜಮೀನಿದೆ, ಅದು ಅವ್ರ ಹೆಸ್ರಿಗೆ ಮಾಡ್ಕೊಳ್ಳೋಕ್ಕೆ ಇಷ್ಟು ದಿವಸ ತುಂಬಾ ಓಡಾಡ್ತಾಯಿದ್ರು. ಅದು ಕೂಡ ಕೇಸು ಕೋರ್ಟು ಅಂತೆಲ್ಲ ಓಡಾಡಬೇಕು ಮುಂದಕ್ಕೆ ಹೋಗ್ಬೇಕಂದ್ರೆ. ಅದು ಕೂಡ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಸೊ ಏನೋ ಆಗುತ್ತೇನೋ ಅಂತ ಅಂದ್ಕೊಂಡಿದ್ರು. ಬಂದರೆ ಅದೇ ಅಮೌಂಟಲ್ಲಿ ಮತ್ತೆ ಇನ್ನೊಂದು ಶಾಪ್ ಇಡೋಣ, ಇಲ್ಲ ನಮ್ಮ ಶಾಪು ಮೇಲ್ಗಡೆ ಇದೆಯಲ್ಲ ಇವಾಗಿರೋ ಹಳ್ಳಿಯಲ್ಲಿ. ಮೇಲ್ಗಡೆ ಅಂದರೆ ಮೇಲ್ಗಡೆ ಅಷ್ಟು ಬಿಸ್ನೆಸ್ ಆಗೋಲ್ಲ. ಕೆಳಗಡೆನೇ ಇನ್ನೂ ಮೊಬೈಲ್ ಶಾಪ್ ಇರೋದ್ರಿಂದ ಮೇಲ್ಗಡೆ ಕೆಲವು ಕಸ್ಟಮರ್ಸ್ ಮಾತ್ರ ಬರ್ತಾರೆ. ಸೊ ಅದಕ್ಕೆ ಕೆಳಗಡೆ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ತುಂಬಾ ದುಡ್ಡು ಅರೇಂಜ್ ಮಾಡಬೇಕಂತ ಓಡಾಡಿದ್ರು. ಸೊ ನಮಗೆ ಅಂತ ಹೇಳಿದ್ರೆ ಸದ್ಯಕ್ಕೆ ಯಾವುದೂ ಅರ್ನಿಂಗ್ಸ್ ಇಲ್ಲ. ನಮ್ಮ ಅಪ್ಪ ಅಮ್ಮ ದುಡ್ಡಲ್ಲೇ ಇವಾಗ ನಡೀತಾ ಇದೆ. ಸೊ ಅವ್ರದ್ದು ಪೆನ್ಷನ್ ಇರೋದಕ್ಕೆ ಜೀವನ ಏನು ಕಷ್ಟ ಇಲ್ಲದೆ ನಡೀತಾ ಇದೆ. ನನ್ನ ಹಸ್ಬೆಂಡು ಕೂಡ ಹೋಗ್ತೀನಿ ಅಂದರು ಜಾಬ್ಗೆ. ಅದು ಯಾಕೋ ನಮ್ಮ ಅಪ್ಪನೇ ಬೇಡ ಅಂತಿದ್ದಾರೆ. ನೀನು ಓನ್ ಬಿಸ್ನೆಸ್ಸೇ ಮಾಡಪ್ಪ, ಮಾಡು, ಇಲ್ಲೇ ಮಾಡು, ಮನೆ ಹತ್ರನೇ ಮಾಡು, ಎಲ್ಲೂ ಅಲ್ಲಿ ಇಲ್ಲಿ ಹೋಗೋದು ಬೇಡ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ನನ್ನ ಹಸ್ಬೆಂಡು ನಮ್ಮಪ್ಪ ಹೇಳಿದ ಮಾತು ಕೇಳ್ತಾರೆ, ಗೌರವ ಕೊಡ್ತಾರೆ ಅವ್ರ ಮಾತಿಗೆ. ಅವ್ರು ಹೇಳಿದ್ರೆ ಒಳ್ಳೇದಕ್ಕೆ ಹೇಳ್ತಾರೆ ಅಂತ ನಮ್ಮಪ್ಪ
ನಮ್ಮಪ್ಪ ಮಾತಿಗೆ ಬೆಲೆ ಕೊಡ್ತಾರೆ ನನ್ನ ಹಸ್ಬೆಂಡು ತುಂಬ. ಸೊ ಅದಕ್ಕೆ ಯಾವುದೇ ಥರ ಸದ್ಯಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಬಿಸ್ನೆಸ್ಸೇ ಮಾಡೋಣ, ಓನ್ ಬಿಸ್ನೆಸ್ಸು ಶಾಪ್ ಇಟ್ಟು ಅಂತ ಅಂದ್ಕೊಂಡಿದ್ದೀವಿ. ಸೊ ಸದ್ಯಕ್ಕೆ ನಾವು ನಮ್ಮದು ಅಂತ ಏನೂ ಇಲ್ಲ. ಎಲ್ಲ ಅಪ್ಪ ಅಮ್ಮದೇ ಅದಕ್ಕೂ ರೀಸನ್ಸ್ ಇದ್ದಾವೆ. ಕೆಲವ್ರು ಮಾಡೋ ಮೋಸ ಅನ್ಯಾಯ, ನಮ್ಗೆ ಯಾವ್ದು ಸಿಗಬೇಕೋ ಅದು ನಮಗೆ ಕೊಡ್ದಿರ ಮೋಸ ಮಾಡ್ತಿರೋದು ಕೆಲವ್ರು ಇದ್ದಾರೆ, ಬದುಕ್ತಾ ಇದ್ದಾರೆ. ಸೊ ಅವರಿಂದ ನಾವು ಇವಾಗ ಈ ರೀತಿ ಬದುಕ್ತಾ ಇದ್ದೀವಿ ಅಷ್ಟೇ. ಸೊ ನಾವು ಅಂದ್ಕೊಂಡಿದ್ದೀವಿ ಏನೋ ಒಂದು ಮಾಡೋಣ, ಜೀವನದಲ್ಲಿ ಮುಂದುವರ್ಸೋಣ ಅಂತ. ಸೊ ಸದ್ಯಕ್ಕೆ ಹೇಳ್ಬೇಕಂದ್ರೆ ನಾವಂತೂ ಅಪ್ಪ ಅಮ್ಮ ದುಡ್ಡಲ್ಲೇ ಬದುಕ್ತಾ ಇರೋದು. ಅವ್ರ ದುಡ್ಡು ನಮ್ಮ ದುಡ್ಡು ಅಂತ ಏನಿಲ್ಲ, ಅದೇ ಹೇಳ್ತಾರೆ ಅವರೂ ಕೂಡ. ನಂದು ನಿಂದು ಅಂತ ಏನಿಲ್ಲ, ಎಲ್ಲರೂ ನಮ್ಮದೇ, ನಾವೆಲ್ಲರೂ ಒಂದು ಅನ್ನೋ ಥರ ಇರಬೇಕು ಅಂತ. ಸೊ ನಾವು ಹಾಗೇ ಇದ್ದೀವಿ. ಈಗ ಫ್ರೆಂಡ್ಸ್ ದೋಸೆ ಹಾಕ್ಕೊಳ್ಳೋಣ ಅಂತ ದೋಸೆ ಇಟ್ಕೊಂಡೆ. ಸೊ ಪಾಪು ಬೇಗ ದೋಸೆ ಬೇಕು ಅಂತ ಇದ್ಲು. ಅದಕ್ಕೆ ಅವಳಿಗೆ ಬೇಗ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಪಲ್ಯ ಚಟ್ನಿ ಎಲ್ಲ ರೆಡಿ ಆಯಿತು. ಸೊ ಇವಾಗ ದೋಸೆ ಮಾಡಿಕೊಟ್ಬಿಡ್ತೀನಿ ನನ್ನ ಮಗಳಿಗೆ. ದೋಸೆ ಹಿಟ್ಟು ಇನ್ನೂ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕಾಗಿತ್ತು, ಅದು ರುಬ್ಬಿಲ್ಲ. ನನ್ನ ಹಸ್ಬೆಂಡ್ ರುಬ್ಕೊಟ್ರು. ಇನ್ನೊಂದು ರೌಂಡು ಹಾಕಬೇಕಾಗಿತ್ತು. ಆಗುತ್ತೆ ಅಂದ್ಕೊಂಡು ಬೆಳಗ್ಗೆ ನೋಡಿದ್ರೆ ಒಂದು ಸ್ವಲ್ಪ ಗಟ್ಟಿ ಬಂದಿದೆ. ಏನು ಪ್ರಾಬ್ಲಮ್ ಇಲ್ಲ, ದೋಸೆ ಬಂತು ಚೆನ್ನಾಗೆ. ಬಟ್ ಮೆತ್ತಗೆ ಬರಲಿಲ್ಲ, ಸ್ವಲ್ಪ ಗಟ್ಟಿಗೆ ಬಂತು. ಸೊ ಇನ್ನು ದೋಸೆ ಹಿಟ್ಟೆಲ್ಲ ಆಡಿಸಿದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ವಲ್ಲ. ಸೊ ನಾವು ಹಾಗೆ ದೋಸೆ ಹಾಕ್ತಾಯಿದ್ದೀವಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಹಾಗೆ ದೋಸೆ ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಈಗ ನಾನು ದೋಸೆ ಚಟ್ನಿ ಪಲ್ಯ ಹಾಕಿ ನನ್ನ ಅಪ್ಪಗೆ ಕೊಡ್ತಾಯಿದ್ದೀನಿ. ನನ್ನ ಹಸ್ಬೆಂಡುಗೆ ಕೊಟ್ಟಿಲ್ಲ, ಉಪವಾಸ ಇದ್ದಾರಲ್ವ. ಸೊ ಆಮೇಲೆ ನಾನು ಹಾಕ್ಕೊಂಡು ತಿಂದೆ. ಪಾಪುಗೂ ಕೂಡ ತಿನ್ನಿಸ್ದೆ, ಅವಳು ತಿಂದಳು. ಈಗ ನಾನು ಟಿ ವಿ ನೋಡಿಕೊಂಡು ತಿಂತಾಯಿದ್ದೀನಿ. ಸೊ ಇದು ನನ್ನ ಮಾರ್ನಿಂಗ್ ರೊಟೀನ್ ಆಗಿತ್ತು. ಮತ್ತು ನಾನು ಲಾಗ್ ಕಂಟಿನ್ಯೂ ಮಾಡ್ತೀನಿ ಮುಂದಿನ ಲಾಗಲ್ಲಿ. ಇಲ್ಲಿಗೆ ಈ ಲಾಗ್ ಇಷ್ಟೇ ಫ್ರೆಂಡ್ಸ್. ಶಾರ್ಟ್ ಮಾಡ್ತಾಯಿದ್ದೀನಿ ತುಂಬ, ಯಾಕಂದರೆ ನೋಡೋಕ್ಕೆ ನಿಮಗೂ ಬೋರ್ ಆಗುತ್ತೆ ಜಾಸ್ತಿ ಇದು ಮಾಡಿದ್ರೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.